ಅನ್ನೋದೊಂದು ಸಂತೋಷ ಆಗ್ತಿದೆ. ಸಿನಿಮಾ ದೇವರಾಣೆಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ. ಇವಾಗ ಸಿಚುವೇಶನ್ ಯಾಕೋ ಸೀರಿಯಸ್ ಆಗಿ ತುಂಬ ಕಾಣ್ತಿದೆ, ಬಟ್ ಸಿನಿಮಾ ಅಂತೂ ದೇವರಾಣೆಗೆ ಸೀರಿಯಸ್ ಆಗಿಲ್ಲ. ತುಂಬ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸಾಧು ಸರ್ ನೇಚರ್ ಹೇಗಂದರೆ, ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದರೆ, ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ, ಮಾವಾ ಈ ಬೀಗಗಳು ಎಲ್ಲ ಉಸಿರಾಡ್ತಾವ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ. ಅವರು ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್. ಲೇ ರಾಘವ, ನಾನು 25 ವರ್ಷದಿಂದ ಕೇಳಿಸ್ಕೊಂತೀನಿ ಕಣೋ, ಇದ್ರೊಂಚು ಗಾಳಿನೂ ಬರ್ತಿಲ್ವಲ್ಲೋ ಅಂತ ಅವರು ರೇಚರು. ಸೆಕೆಂಡ್ ಹಾಫ್ ಬಂದರೆ ಈ ಥರ ಅಕುವಾ ಕಾಕನಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಏನೇನೋ ಮಾತಾಡ್ತಿರ್ತಾರೆ. ಬಟ್ ತುಂಬ ಫನ್ ಆಗಿ ಸಿನಿಮಾ, ತುಂಬ ಹ್ಯೂಮರಸ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದೀವಿ ಅಂದರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೆಯೇ ಮಂಜುನಾಥ್ ಸರ್ ಇಬ್ಬರು ತುಂಬ ಕಾರಣ. ವಾಟ್ ಎವರ್ ದ ರೀಸನ್ಸ್, ಮಧ್ಯದಲ್ಲಿ ಏನೇನಾಯಿತು ಹಾಳು ಮೂಳು ಅದು ನನಗೆ ಬೇಡ. ಫೈನಲಿ ಸಿನಿಮಾ ಬರ್ತಿದೆ 7ನೇ ತಾರೀಕು, ಅಷ್ಟೇ ನನಗೆ ಇಂಪಾರ್ಟೆಂಟ್, ನನ್ನ ತಂಡಕ್ಕೆ ಇಂಪಾರ್ಟೆಂಟು. ಆ್ಯಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಟಲ್ ಲಾಂಚಿಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ವರೆಗೂ ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಾಗೋದು ಅಂದರೆ, ನಮಗೆ ಎಲ್ಲೂ ಒಂದು ಕಡೆ ಅವ್ರನ್ನ ಭೇಟಿ ಆಗಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬ ಡಿಫಿಕಲ್ಟಿ ಅನ್ಸಲ್ಲ. ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ. ಅಫ್ಕೋರ್ಸ್ ಅವ್ರು ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ. ಬಟ್ ಈ ಒಂದು ಆಕ್ಸೆಸ್ ಅನ್ನೋದಿದೆ ಅಲ್ಲ, ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು, ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ. ಆ್ಯಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬ 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 ಪ್ರೋತ್ಸಾಹ ನೀಡಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬ ಹೇಳಿದ್ದಾರೆ. ವೆರಿ ಹ್ಯೂಮರ್, ರಾಘವ ಲೈಫ್ ಅನ್ನೋ ಲಾಕಲ್ಲಿ ಸಿಗಾಕೊಂತಾನೆ, ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ. ಆ್ಯಂಡ್ ಇವತ್ತು ಟ್ರೈಲರ್ ಏನು ನೋಡಿದ್ದೀರಾ, ನನ್ನನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾನ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಇದ್ರ ಹಿಂದೆ ತುಂಬ ತುಂಬ ಹಾರ್ಡ್ ವರ್ಕ್. ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್, ಲವಿತ್ ಅವರ ಕ್ಯಾಮ್ರಾ ವರ್ಕ್, ನಮ್ಮ ದೀಪಕ್ ಸರ್ ಅವರ ಬ್ರೈನ್, ಹಾಗೆಯೇ ಸತ್ಯ ಸರ್ ಅವರ ರೈಟಿಂಗ್ ಆ್ಯಂಡ್ ಫೈಟರ್ಸು, ಡ್ಯಾನ್ಸರ್ಸು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್ ಎಲ್ಲರೂ ತುಂಬ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್, ಒಂದು ದೊಡ್ಡ ಜರ್ನಿ ಇದು. ಆ್ಯಂಡ್ ಹೇಳ್ದಂಗೆ ಮಧ್ಯರಾತ್ರಿ 3:15 ಕಾಲ್ ಬಂತು, ಇವಾಗ ಟ್ರೈಲರ್ ರೆಡಿ ಆಯಿತು ಅಂತ. ಆ್ಯಂಡ್ ಓಡಾಡಿದಂಥ ನಮ್ಮ ಸುನಿಲ್ ಮಾನೆ ಅವರು, ಪ್ರಶಾಂತ್ ಬಾಗೂರು, ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮಲ್ಲೇ ನನ್ನ ಹುಡುಗ ಗುರು, ನಾನು ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು. ಇಲ್ಲಾಂದರೆ ಯಾರೂ ಬೆಳೆದಿಕ್ಕಾಗಲ್ಲ. ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ಮ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ, ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ, ಹೊಸ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಕ್ಕೆ ಹೋಗಲ್ಲ. ಸಿನಿಮಾ ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದರೂ ಬನ್ನಿ, ಆಟೋದಲ್ಲಾದರೂ ಬನ್ನಿ, ಕಾರಲ್ಲಾದರೂ ಬನ್ನಿ, ಬಸ್ಸಲ್ಲಾದರೂ ಬನ್ನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ, ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್.